ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ನಮ್ಮ ಎಲ್ಲ ರೈತರ ಪರವಾಗಿ ನೀವು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾವು ಚಿರಋಣಿ. ಇವತ್ತು ಏನಾಗಿದೆ ಮದರಗಳ್ಳಿ ಮತ್ತು ನಮ್ಮ ಮರ್ಸೆ ಈ ಗ್ರಾಮದ ರೈತರಿಗೆ KIDB ಅವರು ನೋಟಿಸ್ ಕಳಿಸಿದ್ದಾರೆ. 165 ಎಕರೆ 65 ಜನ ರೈತರುಗಳ ಭೂಮಿಯನ್ನು ಕಬಳಿಸೋಕ್ಕೆ KIDB ಅವರು ಹುನ್ನಾರ ನಡೆಸಿದ್ದಾರೆ. ಇದು ಮಾನ್ಯ MB ಪಾಟೀಲ್ ಅವ್ರಿಗೆ ಈ ವಿಷಯ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ವಾಟ್ಸಾಪ್ ಮುಖಾಂತರ ನಾನು ಪರ್ಸ್ನಲ್ ಆಗಿ MB ಪಾಟೀಲ್ ಅವರಿಗೆ ಇದನ್ನು ಕಳಿಸಿದ್ದೀನಿ. DK ಶಿವಕುಮಾರ್ ಸಾಹೇಬರಿಗೆ ಇದನ್ನು ವಾಟ್ಸಪ್ ಮುಖಾಂತರ ಕಳಿಸಿದ್ದೀನಿ. ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಆದರೆ ಯಾವುದೋ ಕಡೆ ಒಂದು ಉತ್ತರ ಆಗಲಿ ಅಥವಾ ಯಾವುದೇ ಥರದ ಒಂದು ಮೆಸೇಜ್ ಆಗಲಿ ಆ ಕಡೆಯಿಂದ ಬಂದಿಲ್ಲ. ನಾವು ಈ ಮಾಧ್ಯಮ ಮುಖಾಂತರ ನಾವು ಏನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಆ ಜಮೀನಲ್ಲಿ 165 ಎಕರೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಹೈನುಗಾರಿಕೆ ನಡೀತಾ ಇದೆ. ತೆಂಗಿನ ಮರ, ಅಕ್ಕಿ ಬೆಳೀತಾ ಇದ್ದಾರೆ, ಅಲ್ಲಿ ಪೌಲ್ಟ್ರಿ ಫಾರ್ಮ್ಸ್ಗಳಿದ್ದಾವೆ. ಒಂದು ಇಂಚು ಸಹಿತ ಅಲ್ಲಿ ಬಂಜರು ಭೂಮಿ ಇಲ್ಲ. ಇದೆಲ್ಲ ಫಲವತ್ತಾದ ಭೂಮಿ. ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟು ಟಾಟಾದವ್ರ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಕೇಳಿಬಂತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಇಲ್ಲಿ ಪಕ್ಕದಲ್ಲಿ ಭಾಳಷ್ಟು ಹಳ್ಳಿಗಳಿದ್ದಾವೆ, ಗ್ರಾಮಗಳಿದ್ದಾವೆ. ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ನಮಗೆ ಬೇಡ. ನೀವು ಅದು ಬಂಜರು ಭೂಮಿಲಿ ಅದೋ ತುಂಬ ಪಕ್ಕದ ಜಿಲ್ಲೆಗಳನ್ನೆಲ್ಲ ನೀವು ಸರ್ವೆ ಮಾಡಿ ಬಂಜರು ಭೂಮಿಗಳನ್ನ ನೀವು ಬೇಕಾದ್ರೆ ಗುರುತಿಸಿ KIDB ಅವರು ಅಕ್ವೈರ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ಅಷ್ಟರಿಂದ ಇಲ್ಲಿ ಭಾಳಷ್ಟು KIDB ಜಾಗಗಳು ಖಾಲಿಯಾಗಿ ಉಳಿದಿದ್ದಾವೆ. 25-30 ವರ್ಷಗಳಿಂದ KIDB ಜಾಗಗಳು ಹಂಗೆ ಉಳಿದಿದ್ದಾವೆ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ನಿಮ್ಮ ಈಗ ರೈತರ ಮಾತುಗಳನ್ನು ನಾವು ಕೇಳಿಸ್ಕೊಂಡ್ವಿ. ಅವರು ಮಾಧ್ಯಮದವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ರು. ಅನ್ನದಾತ್ರೆ, ನಮ್ಮ ಕಡೆಯಿಂದ ಕೂಡ ಪ್ರತಿ ಧನ್ಯವಾದಗಳು. ಯಾಕಂತ ಹೇಳಿದರೆ ನೀವಿದ್ರೇ ನಾವು. ಅನ್ನದಾತ ಇಲ್ಲ ಅಂತ ಹೇಳಿದರೆ ನಮ್ಮ ಹಸಿವೆಗೆ ಬೆಲೆಯಲ್ಲಿ. ಸಂದೀಪ್, ನನ್ನ ಕಲೀಗ್, ನಮ್ಮ ಮೈಸೂರು ಜಿಲ್ಲಾ ಪ್ರತಿನಿಧಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ. ಸಂದೀಪ್, ಬಿಡದಿ ಆಯಿತು. ಈಗ ಆ ಬಿಡದಿ ಮಾಯೆ ವರುಣಾಗೂ ಕೂಡ ಆವರಿಸಿದೆ. ಮುಂದೇನಾಗಬಹುದು? ಸದ್ಯದ ಈ ವಾತಾವರಣ ಯಾವ ದಿಕ್ಸೂಚಿಗೆ ಮುಂದಾಗಬಹುದು? ಯಾವ ಬೆಳವಣಿಗೆಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ? ಪರ ಏನಾದರೂ ಇದೆಯಾ? ಬರೀ ವಿರೋಧದ ಮಾತುಗಳು ಮಾತ್ರ ಕೇಳ್ತಾ ಇದ್ದಾವ ಸರ್ಕಾರದ ಈ ನಿರ್ಧಾರಕ್ಕೆ? ಪ್ಲೀಸ್ ಗೋ ಹೆಡ್ ಸಂದೀಪ್. ಖಂಡಿತವಾಗೂ ರಾಘವ್ ಸೂರ್ಯ, ಏನು ಬಿಡದಿ ಟೌನ್ಶಿಪ್ ಮಾದರಿನಲ್ಲಿ ಮೈಸೂರಿನಲ್ಲೂ ಕೂಡ ರೈತರು ತಮ್ಮ ಭೂಮಿಯನ್ನ ಉಳಿಸ್ಕೊಳ್ಳಿಕ್ಕೆ ಹೋರಾಟಕ್ಕೆ ಮುಂದಾಗ್ತಾ ಇರ್ತಕ್ಕಂತಹ ಎಲ್ಲಾ ಸೂಚನೆಗಳು ಕೂಡ ಈಗ ಸದ್ಯ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿ ಈ ರೀತಿಯ ಒಂದು ಘಟನೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ವರ್ಣಾ ಕ್ಷೇತ್ರ ವ್ಯಾಪ್ತಿಯ ಮರ್ಸೆ ಹಾಗೂ ಮದರಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 155 ಎಕರೆ ಏನು ಫಲವತ್ತಾದ ಕೃಷಿ ಭೂಮಿ ಏನಿದೆ, ಈ ಒಂದು ಫಲವತ್ತಾದ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಈಗ ಏನು KIDB ಅಧಿಕಾರಿಗಳು ಒಂದು ಅಧಿಸೂಚನೆಯನ್ನ ಹೊರಡಿಸಿ ರೈತರ ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಘಟನೆಯ ವಿರುದ್ಧವಾಗಿ ಈಗ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ರೈತರು ಕೂಡ ಒಗ್ಗಟ್ಟಾಗಿ ಏನು 32 ರೈತರ ಒಂದು ಜಮೀನುಗಳು ಈ ಒಂದು 165 ಎಕರೆಯಲ್ಲಿ ಬರ್ತದೆ. ಸಂಪೂರ್ಣವಾಗಿ ಅಂದ್ರೆ ಬಿಡದಿಯಲ್ಲಿ ಆಗಿದ್ದಂಥದ್ದು ಕೆಲವೊಂದಷ್ಟು ರೈತರು ಭೂಮಿ ಕೊಡ್ಲಿಕ್ಕೆ ಒಪ್ಪಿದ್ರು. ಆದ್ರೆ ಅದು ಬೇರೆ ಘಟನೆ. ಆದ್ರೆ ಇಲ್ಲಿ ಸಂಪೂರ್ಣವಾಗಿ 32 ರೈತರು ಏನು 155 ಎಕರೆ ಭೂಮಿಯನ್ನ ಗುರುತು ಮಾಡಿದ್ದಾರೆ KIDB ಅಧಿಕಾರಿಗಳು. ಆ ಎಲ್ಲಾ ರೈತರು ಕೂಡ ಒಗ್ಗಟ್ಟಾಗಿ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅನ್ನುವಂತ ಬಿಗಿಪಟ್ಟಿನಲ್ಲಿ ಈಗ ಸದ್ಯ ಇರ್ತಕ್ಕಂತಹದ್ದು. ಆ KIDB ಕೂಡ ಈಗಾಗ್ಲೇ ಏನು ಅಧಿಸೂಚನೆಯನ್ನ ಹೊರಡಿಸಿ ಕೆಲವೊಂದಷ್ಟು ರೈತರಿಗೆ ನೋಟಿಸ್ ಗಳನ್ನ ಕೂಡ ಕೊಡ್ತಾ ಇದೆ. ರೈತರ ಭೂಮಿ ವಶಪಡಿಸಿಕೊಳ್ಳೋದಕ್ಕೂ ಮುಂಚೆನೆ ಟಾಟಾ ಕಂಪನಿ ಅಧಿಕಾರಿಗಳು ಕೂಡ ಬಂದು ಅಲ್ಲಿ ಕೈಗಾರಿಕೆಗೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯ ರೈತರು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟವಾಗಿ ರೂಪುಗೊಳ್ಳೋದ್ರಲ್ಲಿ 2 ಮಾತಿಲ್ಲ ಅಂತ ಸದ್ಯಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ರಾಘವ್ ಸೂರ್ಯ, ಥ್ಯಾಂಕ್ ಯು ಸಂದೀಪ್. ನೋಡಿ, ರಾಜ್ಯ ಸರ್ಕಾರ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಆ ಸರ್ಕಾರದವ್ರಿಗೆ ಮಾತ್ರ ಗೊತ್ತು ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಹೆಸರಿಗೆ ಪ್ರಜಾಪ್ರಭುತ್ವ. ಓಕೆ, ನೀವು ಏನೇ ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ, ಅದು ರೈತರಿಗೆ ಸರಿ ಅನ್ನಿಸ್ಬೇಕು, ನಮ್ಮ ಜನರಿಗೆ ಸರಿ ಅನ್ನಿಸ್ಬೇಕು. ಅಟ್ಲೀಸ್ಟ್ ಮೆಜಾರಿಟಿ ಆಫ್ ದ ಪೀಪಲ್ ಶುಡ್ ಅಗ್ರಿ ದಟ್. ಅದನ್ನು ಬಿಟ್ಬಿಟ್ಟು ನೋ ಕಮೆಂಟ್ಸ್.